Welcome to our channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ 3ನೇ ಪದ್ಯವಾದ ಹಲಗಲಿ ಬೇಡರು ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಇದೊಂದು ಲಾವಣಿ ಪದವಾಗಿದೆ. ಈ ಲಾವಣಿಯನ್ನು ಡಾಕ್ಟರ್ BS ಗದ್ದಗಿಮಠ ಅವರ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಲಾಗಿದೆ ಮಕ್ಕಳೇ. ಪದಗಳ ಅರ್ಥಗಳನ್ನು ಬರೆಯಿರಿ. ನಂತರದಲ್ಲಿ ಪ್ರಶ್ನೋತ್ತರಗಳನ್ನು ಬರಿತಾ ಹೋಗಿ. ಮುಖ್ಯ ಪ್ರಶ್ನೆ ಅ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಏನು? ಉತ್ತರ, ಕುಂಪಣಿ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶವನ್ನು ಹೊರಡಿಸಿತು. ಪ್ರಶ್ನೆ 2, ಹಲಗಲಿಯ 4 ಪ್ರಮುಖರು ಯಾರು? ಉತ್ತರ, ಪೂಜೇರಿ ಹನುಮ, ಬ್ಯಾಡರ ಬಾಲ, ಜಡಗ, ರಾಮ ಇವರು ಹಲಗಲಿಯ 4 ಪ್ರಮುಖರು. ಪ್ರಶ್ನೆ 3, ಹಲಗಲಿಯ ಗುರುತು ಉಳಿಯದಂತಾದುದು ಏಕೆ? ಉತ್ತರ, ಕುಂಪಣಿ ಸರ್ಕಾರದ ದಂಡು ಹಲಗಲಿ ಊರಿಗೆ ಬೆಂಕಿ ಹಚ್ಚಿದ್ದರಿಂದ ಹಲಗಲಿ ಸುಟ್ಟು ಗುರುತು ಉಳಿಯದಂತಾಯಿತು. ಪ್ರಶ್ನೆ 4, ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ? ಉತ್ತರ, ಬ್ರಿಟಿಷರ ಕುಂಪಣಿ ಸರ್ಕಾರ ಹಲಗಲಿ ಬೇಡರ ಮೇಲೆ ನಡೆಸಿದ ದಂಗೆ ದೌರ್ಜನ್ಯದ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ. ಪ್ರಶ್ನೆ 5, ಹಲಗಲಿ ಗ್ರಾಮ ಎಲ್ಲಿದೆ? ಉತ್ತರ, ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಹಲಗಲಿ ಗ್ರಾಮವಿದೆ. ಮುಖ್ಯ ಪ್ರಶ್ನೆ ಆ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ಉತ್ತರ, 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮದ ನಂತರ ಭಾರತೀಯರ ಮೇಲೆ ಬ್ರಿಟಿಷ್ ಸರ್ಕಾರವು ಭಾರತೀಯರು ಬ್ರಿಟಿಷ್ ಸರ್ಕಾರದ ಅನುಮತಿ ಇಲ್ಲದೆ ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶವನ್ನು ನೀಡಿತು. ಈ ಆದೇಶವನ್ನು ವಿರೋಧಿಸಿ ಹಲಗಲಿ ಬೇಡರು ದಂಗೆ ಎದ್ದರು. ಪ್ರಶ್ನೆ 2, ಹಲಗಲಿಗೆ ದಂಡು ಬರಲು ಕಾರಣವೇನು? ಉತ್ತರ, ಬ್ರಿಟಿಷ್ ಸರ್ಕಾರ ಹೊರಡಿಸಿದ ನಿಶಸ್ತ್ರೀಕರಣ ಕಾಯ್ದೆಯನ್ನು ಹಲಗಲಿ ಬೇಡರು ವಿರೋಧಿಸಿದರು. ಆಯುಧಗಳನ್ನು ಕೇಳಲು ಬಂದ ಕಾರಕೂನನ ಕೆನ್ನೆಗೆ ಬಾರಿಸಿದರು. ಈ ವಿಷಯವನ್ನು ತಿಳಿದ ಕುಂಪಣಿ ಸರ್ಕಾರ ತಮ್ಮ ಸಿಪಾಯಿಗಳನ್ನು ಹೊಡೆದು ಕಳಿಸಿದರೆಂಬ ಸಿಟ್ಟಿನಿಂದ ಹಲಗಲಿ ಬೇಡರ ದಂಗೆಯನ್ನು ನಿಲ್ಲಿಸಿ ಬೇಡರನ್ನು ಹತ್ತಿಕ್ಕಲು ಬ್ರಿಟಿಷ್ ಸರ್ಕಾರ ದೊಡ್ಡ ದಂಡಿನೊಂದಿಗೆ ಹಲಗಲಿಗೆ ಬಂದಿತು. ಪ್ರಶ್ನೆ 3, ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು? ಉತ್ತರ, ಬ್ರಿಟಿಷ್ ಸರ್ಕಾರ ಹೊರಡಿಸಿದ್ದ ನಿಶಸ್ತ್ರೀಕರಣ ಕಾಯ್ದೆಯ ಆದೇಶವನ್ನು ಹಲಗಲಿ ಬೇಡರು ಒಪ್ಪದೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆ ಎದ್ದರು. ಆಗ ಹೆಬಲಕ್ ಎಂಬ ಅಧಿಕಾರಿಯು ಹಲಗಲಿ ಬೇಡರನ್ನು ಮನವೊಲಿಸಲು ಮುಂದಾದಾಗ ಬೇಡರು ಆ ಹೆಬಲಕ್ ಅಧಿಕಾರಿಯನ್ನು ಹತ್ಯೆಗೈಯುತ್ತಾರೆ. ಆಗ ಸಿಟ್ಟಿಗೆದ್ದ ಬ್ರಿಟಿಷ್ ಕಂಪನಿಯು ಹಲಗಲಿ ಬೇಡರ ಊರನ್ನು ಲೂಟಿ ಮಾಡಲು ಕಾರಾ ಸಾಹೇಬ್ನನ್ನು ಕಳುಹಿಸುತ್ತದೆ. ಬ್ರಿಟಿಷ್ ದಂಡಿನ ಸಿಪಾಯಿಗಳು ಕರುಣೆ ಇಲ್ಲದೆ ಸಿಕ್ಕವರನ್ನು ಗುಂಡು ಹೊಡೆದು ಸಾಯಿಸಿ ರಕ್ತದ ಹೊಳೆಯನ್ನೇ ಹರಿಸಿದರು. ಹಲಗಲಿಗೆ ಬೆಂಕಿ ಇಟ್ಟು ಊರನ್ನೇ ಬೂದಿ ಮಾಡಿದರು. ಪ್ರಶ್ನೆ 4, ಲಾವಣಿಗಳನ್ನು ಏಕೆ ವೀರಗೀತೆಗಳು ಎನ್ನಲಾಗಿದೆ? ಉತ್ತರ, ಲಾವಣಿಗಳು ತ್ಯಾಗ ಬಲಿದಾನಗಳಿಂದ ಅಮರರಾದ ವೀರಕಲಿಗಳ ವೀರ ಸಾಹಸ ಉಜ್ವಲ ಜೀವನವನ್ನು ವರ್ಣಿಸುವುದರಿಂದ ಲಾವಣಿಗಳನ್ನು ವೀರಗೀತೆಗಳು ಎಂದು ಕರೆಯುವರು. ಮುಖ್ಯ ಪ್ರಶ್ನೆ ಈ. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಹಲಗಲಿ ದಂಗೆಗೆ ಕಾರಣವೇನು? ಸರ್ಕಾರ ಅದನ್ನು ಹೇಗೆ ನಿಯಂತ್ರಿಸಿತು? ಉತ್ತರ, 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮದ ನಂತರ ಭಾರತೀಯರು ಬ್ರಿಟಿಷ್ ಸರ್ಕಾರದ ಅನುಮತಿ ಇಲ್ಲದೆ ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಎಂದು ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತಂದಿತು. ಅಷ್ಟೇ ಅಲ್ಲದೆ ಈಗಾಗಲೇ ಹೊಂದಿರುವ ಶಸ್ತ್ರಾಸ್ತ್ರಗಳನ್ನು ಹಿಂದಿರುಗಿಸಬೇಕೆಂದು ಆದೇಶ ಹೊರಡಿಸಿತು. ಹಲಗಲಿ ಬೇಡರಿಗೆ ಆಯುಧಗಳೇ ಜೀವವಾಗಿದ್ದವು. ಆಯುಧಗಳನ್ನು ಮರಳಿಸಲು ಒಪ್ಪದ ಹಲಗಲಿ ಬೇಡರು ಹನುಮ, ಬಾಲ, ಜಡಗ, ರಾಮರ ನೇತೃತ್ವದಲ್ಲಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆ ಎದ್ದರು.
ಬ್ರಿಟಿಷರ ಈ ಆದೇಶವನ್ನು ಒಪ್ಪುವಂತೆ ಬ್ರಿಟಿಷ್ ಅಧಿಕಾರಿಯಾದ ಹೆಬಲಕ್ಕನು ಬೇಡರನ್ನು ಮನವೊಲಿಸಲು ಮುಂದಾದಾಗ ಬೇಡರು ಹೆಬಲಕ್ ಅಧಿಕಾರಿಯನ್ನು ಹತ್ಯೆಗೈಯುತ್ತಾರೆ. ಈ ಕೋಪದಿಂದ ಬ್ರಿಟಿಷ್ ಸರ್ಕಾರ ಹಲಗಲಿ ಊರನ್ನು ಲೂಟಿ ಮಾಡಲು ಆದೇಶ ಹೊರಡಿಸಿತು. ಆಗ ಬ್ರಿಟಿಷ್ ಸರ್ಕಾರದ ಸಿಪಾಯಿಗಳ ದಂಡು ಹಲಗಲಿಗೆ ಬಂದು ಕಂಡವರನ್ನು ಗುಂಡು ಹೊಡೆದು ಹತ್ಯೆಗೈದರು. ನಂತರ ಇಡೀ ಹಲಗಲಿ ಊರಿಗೆ ಬೆಂಕಿ ಹಚ್ಚಿ ಹಲಗಲಿ ಬೇಡರ ದಂಗೆಯನ್ನು ನಿಯಂತ್ರಿಸಿತು. ಪ್ರಶ್ನೆ 2. ಹಲಗಲಿ ದಂಗೆಯ ಪರಿಣಾಮವೇನು? ಉತ್ತರ: ಬ್ರಿಟಿಷರು ಜಾರಿಗೆ ತಂದ ನಿಶಸ್ತ್ರೀಕರಣ ಕಾಯ್ದೆಯ ವಿರುದ್ಧ ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ಸಿಡಿದೆದ್ದು ದಂಗೆಗೆ ಮುಂದಾಗಿ ಹೆಬಲಕ್ ಎಂಬ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದರು. ಇದರಿಂದ ಮತ್ತಷ್ಟು ಸಿಟ್ಟಿಗೆದ್ದ ಬ್ರಿಟಿಷ್ ಸರ್ಕಾರ ಹಲಗಲಿ ಬೇಡರ ಮೇಲೆ ಗುಂಡಿನ ಸುರುಮಳೆಗೈದು ಸಿಕ್ಕವರನ್ನು ಕರುಣೆ ಇಲ್ಲದೆ ಕೊಂದರು. ರಕ್ತದ ಕಾಲುವೆಯನ್ನು ಹರಿಸಿದರು. ಹಲಗಲಿಯ 4 ವೀರ ಬೇಡರು ಸಾಯುತ್ತಾರೆ. ಕೊಡಲಿ, ಕೋರೆ, ಕುಡ, ಕಬ್ಬಿಣ, ಮೊಸರು, ಬೆಣ್ಣೆ, ಹಾಲು, ಉಪ್ಪು, ಎಣ್ಣೆ, ಅರಿಶಿನ, ಜೀರಿಗೆ, ಅಕ್ಕಿ, ಸಕ್ಕರೆ, ಬೆಲ್ಲ, ಗಂಗಾಳ, ಚರಿಗಿ, ಮಂಗಳಸೂತ್ರ, ಬೀಸುವ ಕಲ್ಲು ಎಲ್ಲವನ್ನೂ ದೋಚುತ್ತಾ ಹಲಗಲಿ ಊರನ್ನೇ ಬ್ರಿಟಿಷ್ ಸರ್ಕಾರ ಕೊಳ್ಳೆ ಹೊಡೆಯುತ್ತದೆ. ನಂತರ ಹಲಗಲಿ ಊರಿಗೆ ಬೆಂಕಿ ಹಚ್ಚಿ ಇಡೀ ಊರನ್ನೇ ಸುಟ್ಟು ಬೂದಿ ಮಾಡಿದರು. ಮುಖ್ಯ ಪ್ರಶ್ನೆ: ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲ ವಾಕ್ಯ: ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ BS ಗದಗಿಮಠ ಅವರು ಬರೆದ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿ ಬೇಡರು ಎಂಬ ಲಾವಣಿಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮದ ನಂತರ ಭಾರತೀಯರು ಬ್ರಿಟಿಷ್ ಸರ್ಕಾರದ ಅನುಮತಿ ಇಲ್ಲದೆ ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ಈಗಾಗಲೇ ತಮ್ಮಲ್ಲಿರುವ ಶಸ್ತ್ರಾಸ್ತ್ರಗಳನ್ನು ಹಿಂದಿರುಗಿಸಬೇಕೆಂಬ ಆದೇಶವನ್ನು ಹೊರಡಿಸಿದ ಸಂದರ್ಭದಲ್ಲಿ ಈ ಮೇಲಿನ ಮಾತು ಮೂಡಿಬಂದಿದೆ. ಸ್ವಾರಸ್ಯ: ಬ್ರಿಟಿಷರು ಭಾರತೀಯರ ಮೇಲೆ ಮಾಡುತ್ತಿದ್ದ ದಬ್ಬಾಳಿಕೆ, ಹಿಂಸೆಯು ಇಲ್ಲಿ ಸ್ವಾರಸ್ಯಕರವಾಗಿದೆ. ಎರಡನೆಯ ವಾಕ್ಯ: ಜೀವ ಸತ್ತು ಹೋಗುವುದು ಗೊತ್ತ. ಆಯ್ಕೆ: ಈ ವಾಕ್ಯವನ್ನು BS ಗದಗಿಮಠ ಅವರು ಬರೆದ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿ ಬೇಡರು ಎಂಬ ಲಾವಣಿಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಬ್ರಿಟಿಷ್ ಕುಂಪಣಿ ಸರ್ಕಾರವು ಭಾರತೀಯರು ಯಾವುದೇ ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಹಾಗೂ ಈಗಾಗಲೇ ಹೊಂದಿರುವ ಶಸ್ತ್ರಾಸ್ತ್ರಗಳನ್ನು ಹಿಂದಿರುಗಿಸಬೇಕೆಂಬ ಆದೇಶವನ್ನು ಹೊರಡಿಸಿದಾಗ ಪೂಜೇರಿ ಹನುಮ, ಬ್ಯಾಡರ ಬಾಲ, ಜಡಗ, ರಾಮರು ತಮ್ಮ ಆಯುಧಗಳನ್ನು ಹಿಂದಿರುಗಿಸುವುದು ಬೇಡ, ತಮ್ಮಲ್ಲಿರುವ ಆಯುಧವನ್ನು ಬ್ರಿಟಿಷ್ ಸರ್ಕಾರಕ್ಕೆ ಒಪ್ಪಿಸಿದರೆ ನಮ್ಮ ಜೀವ ಸತ್ತು ಹೋದಂತೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಮೂಡಿಬಂದಿದೆ. ಸ್ವಾರಸ್ಯ: ಹಲಗಲಿ ಬೇಡರಿಗೆ ಆಯುಧಗಳೇ ಜೀವವಾಗಿದ್ದವು ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಮೂರನೆಯ ವಾಕ್ಯ: ಹೊಡೆದರೋ ಗುಂಡ ಕರುಣ ಇಲ್ಲದಂಗ. ಆಯ್ಕೆ: ಈ ವಾಕ್ಯವನ್ನು BS ಗದಗಿಮಠ ಅವರು ಬರೆದ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿ ಬೇಡರು ಎಂಬ ಲಾವಣಿಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಬ್ರಿಟಿಷರು ಜಾರಿಗೆ ತಂದ ನಿಶಸ್ತ್ರೀಕರಣ ಕಾಯ್ದೆಯ ವಿರುದ್ಧ ಹಲಗಲಿ ಬೇಡರು ದಂಗೆ ಎದ್ದಾಗ ಹಲಗಲಿ ಬೇಡರನ್ನು ಬಗ್ಗುಬಡಿಯಲು ಬ್ರಿಟಿಷರ ಸಿಪಾಯಿ ದಂಡು ಬಂದು ಸಿಕ್ಕವರ ಮೇಲೆ ಕರುಣೆ ಇಲ್ಲದೆ ಗುಂಡು ಹೊಡೆದು ಸಾಯಿಸುತ್ತಾರೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಮೂಡಿಬಂದಿದೆ. ಸ್ವಾರಸ್ಯ: ಬ್ರಿಟಿಷರು ಕರುಣೆ ಇಲ್ಲದ ಕ್ರೂರ ಮನಸ್ಸಿನವರಾಗಿದ್ದು ಅವರು ಮಾಡಿದ ದೌರ್ಜನ್ಯವು ಇಲ್ಲಿ ಸ್ವಾರಸ್ಯಕರವಾಗಿದೆ. ನಾಲ್ಕನೆಯ ವಾಕ್ಯ: ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು. ಆಯ್ಕೆ: ಈ ವಾಕ್ಯವನ್ನು BS ಗದಗಿಮಠ ಅವರು ಬರೆದ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿ ಬೇಡರು ಎಂಬ ಲಾವಣಿಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಬ್ರಿಟಿಷರು ಜಾರಿಗೆ ತಂದ ನಿಶಸ್ತ್ರೀಕರಣ ಆದೇಶದ ವಿರುದ್ಧ ಹಲಗಲಿ ಬೇಡರು ದಂಗೆ ಎದ್ದಾಗ ಪರಸ್ಪರರಲ್ಲಿ ಗಲಭೆಯುಂಟಾದಾಗ ಬ್ರಿಟಿಷ್ ಸೈನಿಕರ ದಂಡು ಹಲಗಲಿ ಊರನ್ನು ಲೂಟಿ ಮಾಡಿ ಬೆಂಕಿ ಹಚ್ಚಿ ನಾಶ ಮಾಡಿದರು ಎಂದು ಹೇಳುವ ಸಂದರ್ಭದಲ್ಲಿ ಲಾವಣಿಕಾರರು ಈ ಮೇಲಿನಂತೆ ಹೇಳಿದ್ದಾರೆ. ಸ್ವಾರಸ್ಯ: ಬ್ರಿಟಿಷ್ ಸರ್ಕಾರದ ಕ್ರೌರ್ಯ, ದೌರ್ಜನ್ಯ, ಹಿಂಸೆ, ನೋವು, ಕರುಣೆ ಇಲ್ಲದ ಮನಸ್ಸು, ಅಮಾನವೀಯತೆಯನ್ನು ಲಾವಣಿಕಾರನು ವರ್ಣಿಸಿರುವುದು ಇಲ್ಲಿ ನೋವಿನ ವಿಷಯವಾಗಿದೆ. ಮುಖ್ಯ ಪ್ರಶ್ನೆ: ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದುದನ್ನು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಇಲ್ಲಿ 4
ಪದಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಪದ ಯಾವುದು ಅದನ್ನು ನೀವು ಆರಿಸಿ ಬರೀಬೇಕು ಮಕ್ಕಳೇ. ಹಲಗಲಿ ಬಂಟರ ಕದನ ವೀರರಸ ಪ್ರಧಾನವಾದ ಲಾವಣಿ. ಎರಡನೆಯ ಬಿಟ್ಟ ಸ್ಥಳ ಹಲಗಲಿಯು ಈಗ ಈ ಜಿಲ್ಲೆಗೆ ಸೇರಿದೆ. ಇದಕ್ಕೆ ಸೂಕ್ತ ಉತ್ತರ ಬಾಗಲಕೋಟೆ. ಹಲಗಲಿಯು ಈಗ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ. ಮೂರನೆಯ ಬಿಟ್ಟ ಸ್ಥಳ ಕುಂಪಣಿ ಸರ್ಕಾರ ಜಾರಿಗೆ ತಂದ ಶಾಸನ ನಿಶಸ್ತ್ರೀಕರಣ. ನಂತರ ನಾಲ್ಕನೆಯ ಬಿಟ್ಟ ಸ್ಥಳ ಲಾವಣಿಕಾರ ಅಂಕಿತಗೊಳಿಸಿರುವ ದೈವ ಕಲ್ಮೇಶ. ನಂತರ ಐದನೇ ಬಿಟ್ಟ ಸ್ಥಳ ವಿಲಾತಿ ಪದದ ಸರಿಯಾದ ರೂಪ ವಿಲಾಯಿತಿ. ನಂತರ ಭಾಷಾ ಚಟುವಟಿಕೆ. ಕೊಟ್ಟಿರುವ ಪದಗಳನ್ನು ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ. ಮೊದಲ ಪದ ಮುಂಗೈ, ಕೈ ಪ್ಲಸ್ ಮುಂದೆ, ಇದು ಅಂಶಿ ಸಮಾಸ. ನಡುರಾತ್ರಿ, ರಾತ್ರಿಯ ಪ್ಲಸ್ ನಡುವೆ, ಇದು ಅಂಶಿ ಸಮಾಸ. ಹನುಮ ಭೀಮ ರಾಮ, ಹನುಮನು ಭೀಮನು ರಾಮನು, ಇದು ದ್ವಂದ್ವ ಸಮಾಸ. ಮೋಸ ಮಾಡು, ಮೋಸವನ್ನು ಪ್ಲಸ್ ಮಾಡು, ಇದು ಕ್ರಿಯಾ ಸಮಾಸ. ನಂತರ ಕೊಟ್ಟಿರುವ ಗ್ರಾಮ್ಯ ಪದಗಳಿಗೆ ಗ್ರಾಂಥಿಕ ರೂಪ ಬರೆಯಿರಿ. ಹೀಂಗ, ಹೀಗೆ, ಮ್ಯಾಗ, ಮೇಲೆ, ಕಳುವ್ಯಾರೆ, ಕಳುಹಿಸಿದರು, ಇಲ್ಲದಂಗ, ಇಲ್ಲದ ಹಾಗೆ, ಇಸವಾಸ, ವಿಶ್ವಾಸ, ಸಕ್ಕಾರಿ, ಸಕ್ಕರೆ. ನಂತರ ಅಲಂಕಾರವನ್ನು ಹೆಸರಿಸಿ ಸಮನ್ವಯಿಸಿ. ಮೊದಲ ವಾಕ್ಯ ಒಳಗಿನ ಮಂದಿ ಗುಂಡು ಹೊಡಿದರೋ ಮುಂಗಾರಿ ಸಿಡಿದಂಗ. ಉಪಮೇಯ ಒಳಗಿನ ಮಂದಿ ಹೊಡೆದ ಗುಂಡು. ಉಪಮಾನ ಮುಂಗಾರಿನ ಸಿಡಿಲು. ಉಪಮವಾಚಕ ಹಾಂಗ ಅಥವಾ ಹಾಗೆ. ಸಮಾನ ಗುಣಧರ್ಮ ಸಿಡಿಯುವುದು. ಅಲಂಕಾರ ಉಪಮಾಲಂಕಾರ. ಉಪಮೇಯವಾದ ಒಳಗಿನ ಮಂದಿ ಹೊಡೆಸಿದ ಗುಂಡನ್ನು ಮುಂಗಾರಿನ ಸಿಡಿಲು ಸಿಡಿಯುವುದಕ್ಕೆ ಹೋಲಿಸಿ ವರ್ಣಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ. ನಂತರ ಎರಡನೆಯ ವಾಕ್ಯ ಸಿಡಲ ಸಿಡಿದಾಂಗ ಗುಂಡು ಸುರಿದಾವ. ಉಪಮೇಯ ಸುರಿದ ಗುಂಡು. ಉಪಮಾನ ಸಿಡಿದ ಸಿಡಿಲು. ಉಪಮವಾಚಕ ಹಾಂಗ ಅಥವಾ ಹಾಗೆ. ಸಮಾನ ಗುಣಧರ್ಮ ಸಿಡಿಯುವುದು. ಅಲಂಕಾರ ಉಪಮಾಲಂಕಾರ. ಉಪಮೇಯವಾದ ಗುಂಡು ಸುರಿಯುವುದನ್ನು ಉಪಮಾನವಾದ ಸಿಡಿಲು ಸಿಡಿಯುವುದಕ್ಕೆ ಹೋಲಿಸಿ ವರ್ಣಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ. ನಂತರ ಸ್ವಂತ ವಾಕ್ಯದಲ್ಲಿ ಬಳಸಿ. ಒಳಗಿಂದೊಳಗೆ, ನಮ್ಮ ಗುರಿ ಮುಟ್ಟಲು ಒಳಗಿಂದೊಳಗೆ ಛಲದಿಂದ ಶ್ರಮ ವಹಿಸಬೇಕು. ಸುದ್ದಿ, ನಾವು ಆಸಕ್ತಿಯಿಂದ ಓದಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ಸಾಧನೆ ಮಾಡಿದ ಸುದ್ದಿಯನ್ನು ನಮ್ಮ ಪೋಷಕರು ಕೇಳಿದರೆ ಹೆಚ್ಚು ಸಂತಸ ಪಡುವರು. ನಂತರ ಮೂರನೆಯ ಪದ ಮಂದಿ, ಜಾತ್ರೆಗಳಲ್ಲಿ ಹೆಚ್ಚಿನ ಮಂದಿ ಸೇರಿರುತ್ತಾರೆ. ನಂತರ ನಾಲ್ಕನೆಯ ಪದ ಕಸರತ್ತು, ಪಂದ್ಯಾವಳಿಗಳಲ್ಲಿ ಕ್ರೀಡಾಪಟುಗಳು ಹೆಚ್ಚಿನ ಕಸರತ್ತಿನಿಂದ ಪಂದ್ಯಗಳನ್ನು ಗೆಲ್ಲುತ್ತಾರೆ. ನಂತರ ನೋಡಿ ಮಕ್ಕಳೇ, ಇಲ್ಲಿ ದೇಶೀಯ ಮತ್ತು ಅನ್ಯ ದೇಶ ಪದಗಳನ್ನು ಕೊಟ್ಟಿದ್ದಾರೆ. ನೀವು ಇವುಗಳನ್ನು ವಿಂಗಡಿಸಿ ಬರೀಬೇಕು. ದೇಶೀಯ ಪದಗಳು ಹೊತ್ತು, ಬಂಟರು, ಮುಂಗೈ, ಮುಂಗಾರು. ಅನ್ಯ ದೇಶ ಪದಗಳು ಹತಾರ, ಮಸಲತ್ತ, ಹುಕುಮ, ಸಾಹೇಬ, ಕಾರಕೂನ, ಸಿಪಾಯಿ, ಕಬೂಲ. ನಂತರ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ 2 ಪದ್ಯದ ಭಾಗಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನೀವು ಸಹ ಪೂರ್ಣಗೊಳಿಸಿ ಕಂಠಪಾಠ ಮಾಡಿ. ಕೊಡಲಿ, ಕೋರೆ, ಕುಡ, ಕಬ್ಬಿಣ, ಮೊಸರು, ಬೆಣ್ಣೆ, ಹಾಲ, ಉಪ್ಪು, ಎಣ್ಣೆ, ಅರಿಶಿಣ, ಜೀರಗಿ, ಅಕ್ಕಿ, ಸಕ್ಕಾರಿ, ಬೆಲ್ಲ, ಗಂಗಳ, ಚರಗಿ, ಮಂಗಳ ಸೂತ್ರ, ಹೋದವು, ಬೀಸುಕಲ್ಲ, ಹಾಳಾಗಿ ಹೋಯಿತು, ಅತ್ತು ವರ್ಣಿಸಿ, ಹೇಳಲಿ ನಾನೆಷ್ಟ. ನಂತರ ಎರಡನೆಯ ಪದ್ಯದ ಭಾಗ ಸಿಕ್ಕದ್ದು ತಗೊಂಡು ಸರದ ನಿಂತರೋ ಊರಿಗೆ ಕೊಳ್ಳಿ ಕೊಟ್ಟ, ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು, ಗುರ್ತುಳಿಯಲಿಲ್ಲೆಳ್ಳಷ್ಟು, ಕಾಣದೆ ಹೋಯಿತೋ ಕೆಟ್ಟು ವರ್ಣಿಸಿ, ಹೇಳಿದೆ ಕಂಡಷ್ಟು, ಕುರ್ತಕೋಟಿ ಕಲ್ಮೇಶನ ದಯದಿಂದ ಹಾಡಿದೆ ನನ್ನ ಜನಕ. ಹಾಗಾದರೆ ಮಕ್ಕಳೇ, ಈ ಪದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.